In today's video, we are going to discuss about SLC midterm science paper. ಸೊ ಈ ಪೇಪರ್ನ ವಿತ್ ಸೊಲ್ಯೂಷನ್ಸ್ ಇದೆ ಥ್ರೋಲಿ ಡಿಸ್ಕಸ್ ಮಾಡೋಣ. ಮತ್ತು ಲಿಂಕ್ ಪಿ ಡಿ ಎಫ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ಇಯರ್. ಸೊ ಯಾರ್ದಾರ್ದು ಮಿಡ್ ಸೈನ್ಸ್ ಆಗಿದೆ ಅವರಿಗೂ ಹೆಲ್ಪ್ಫುಲ್ ಫಾರ್ ರಿವಿಷನ್, ಆ್ಯಂಡ್ ಯಾರ್ದಾಗಿಲ್ಲ ಅವರಿಗೂ ಹೆಲ್ಪ್ ಆಗುತ್ತೆ. ಸೊ ಪ್ರಾಪರಾಗಿ ವಿಡಿಯೋನ ಎಂಡ್ ಮಟ್ಟ ನೋಡಿರಿ ಮತ್ತು ಅರ್ಥ ಮಾಡ್ಕೊಳ್ರಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆ್ಯನ್ಯುವಲ್ ಆಲ್ಸೋ. So let us see the paper. So sodium and chlorine are reacted to give sodium chloride. So which are the reactant and product? So here reactant is sodium and chlorine. Product is sodium chloride. The process in which an ore is heated strongly in absence of air. Absence of air andre calcination. Presence of air andre roasting. Next, an aqueous solution turns red litmus to blue. Litmus red color in the blue ಆಗ್ತಿದೆ. So excess addition of which solution would reverse the change? ಸೊ ಫಸ್ಟ್ ಅರ್ಥ ಮಾಡ್ಕೊಳ್ರಿ, ಇದೇನಿದು ಅಂದರೆ ರೆಡ್ ಲಿಟ್ಮಸ್ ಟು ಬ್ಲೂ ಅಂದರೆ ಅದು ಬೇಸ್. ರೆಡ್ ಟು ಬ್ಲೂ ಅಂದರೆ ಇಟ್ ಈಸ್ ಬೇಸ್. ಈಗ ಬೇಸಿಗೆ ನಾವು ಏನು ರಿವರ್ಸ್ ದ ಚೇಂಜ್ ಅಂದರೆ ಈಗ ಬ್ಲೂ ಮತ್ತು ರೆಡ್ ಆಗಬೇಕು, ಅದಕ್ಕೆ ಏನು ಮಾಡಬೇಕು, ಆ್ಯಸಿಡಿಕ್ ಮಾಡಬೇಕು. ಸೊ ಇಲ್ಲದ್ರೆ ಆ್ಯಸಿಡ್ ಯಾವುದು ಆಪ್ಷನ್ ಟಿಕ್ ಮಾಡಿರಿ. ಸೊ ಬೇಕಿಂಗ್ ಪೌಡರ್ ಬೇಸ್, ಲೈಮ್ ಬೇಸ್, ಅಮೋನಿಯಂ ಹೈಡ್ರಾಕ್ಸೈಡ್ ಬೇಸ್, sodium chloride acid, hydrochloric acid. So ನಮಗೇನು ಆನ್ಸರ್ ಇಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ನೀವು ಕರೆಕ್ಟಾಗಿ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು, ಆನ್ಸರ್ ಅಲ್ಲೇ ನಿಮಗೆ ಸಿಗುತ್ತೆ. ಕೆಮಿಕಲ್ ರಿಯಾಕ್ಷನ್, ಐಡೆಂಟಿಫೈ ದ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್. ಯಾವ ಟೈಪ್ ಇದು? ಟೆಕ್ಸ್ಟ್ ಬುಕ್ಕಲ್ಲಿ ಸೇಮ್ ಡಯಾಗ್ರಾಮ್ ಇದೆ. ಸೊ ಲೈಟ್ ಇದೆ, ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಇದೆ. ಸೊ ಕೆಮಿಕಲ್ ರಿಯಾಕ್ಷನ್ ಡಿಕಂಪೋಸಿಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಇಟ್ ಈಸ್ ಫೋಟೋಲೈಟಿಕ್ ಡಿಕಂಪೋಸಿಷನ್. ಯಾವ ಡಿಕಂಪೋಸಿಷನ್? ಫೋಟೋಲೈಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್. ಅದರಲ್ಲೂ ಪರ್ಟಿಕ್ಯುಲರ್ ಅಂದರೆ ಫೋಟೋಲೈಟಿಕ್ ಡಿಕಂಪೋಸಿಷನ್. ಸೊ ವಿಚ್ ಹ್ಯಾಸ್ ಹೈಯರ್ ಪಿ ಎಚ್, ಕಾನ್ಸಂಟ್ರೇಟೆಡ್ HCl solution or hydrogen iodide? So HCl will have more concentration of H plus ions. ಸೊ ಇದು ಅಪ್ಲಿಕೇಟೆಡ್ ಕ್ವಶನ್ಸ್ ಬೋರ್ಡಲ್ಲೂ ಕೇಳ್ಬೋದು. ಯಾವುದಂದರೆ HCl HNO3. ಸೊ ಎಲ್ಲ ಆಸಿಡಿಕ್ ಕ್ಯಾರೆಕ್ಟರ್ ತೋರಿಸ್ತಾರೆ, ದೇ ಚೇಂಜ್ ದ ಕಲರ್ ಆಫ್ ಲಿಟ್ಮಸ್. ಬಟ್ ಕಾಂಪೌಂಡ್ಸ್ ಲೈಕ್ ಆಲ್ಕೋಹಾಲ್ ಆ್ಯಂಡ್ ಗ್ಲೂಕೋಸ್ ಡು ನಾಟ್ ಶೋ ಆಸಿಡಿಕ್ ಕ್ಯಾರೆಕ್ಟರ್. ಸೊ ಆಲ್ಕೋಹಾಲಲ್ಲೂ ಹೈಡ್ರೋಜನ್ ಇರುತ್ತೆ, ಗ್ಲೂಕೋಸಲ್ಲೂ ಹೈಡ್ರೋಜನ್ ಇರುತ್ತೆ, ಬಟ್ ಯಾಕೆ ಆಸಿಡಿಕ್ ಕ್ಯಾರೆಕ್ಟರ್ ತೋರಿಸಲ್ಲ ಅಂದರೆ ಬಿಕಾಸ್ HCl and HNO3 ಆರ್ ಇನ್ ಆಸಿಡಿಕ್ ಸೊಲ್ಯೂಷನ್ ಗಿವ್ಸ್ H ಪ್ಲಸ್ ಅಯಾನ್. ಈಗ ಆಸಿಡಿಕ್ ಅಂತಿದೆ, ಇಲ್ಲಿ ಮಿಸ್ಟೇಕ್ ಆಗಿದೆ, ಆಕ್ವೆಸ್ ಸೊಲ್ಯೂಷನ್ ಬರಬೇಕಲ್ಲಿ. ಇನ್ ಆಕ್ವೆಸ್ ಸೊಲ್ಯೂಷನ್ ದೇ ಗಿವ್ H ಪ್ಲಸ್ ಅಯಾನ್, ವೈಲ್ ಆಲ್ಕೋಹಾಲ್ ಆ್ಯಂಡ್ ಗ್ಲೂಕೋಸ್ ಡಸ್ ನಾಟ್ ಜನರೇಟ್ H ಪ್ಲಸ್ ಅಯಾನ್. ಸೊ HCl HNO3 ಇದೆಲ್ಲ ಆಕ್ವೆಸ್ ಸೊಲ್ಯೂಷನಲ್ಲಿ H ಪ್ಲಸ್ ಅಯಾನ್ ಕೊಡ್ತವೆ. ಅದೇ ದಟ್ ಈಸ್ ದ ಬೇಸ್ ಫಾರ್ ಆಸಿಡಿಕ್ ಪ್ರಾಪರ್ಟಿ. ಅದರಿಂದನೇ ಆಸಿಡಿಕ್ ಪ್ರಾಪರ್ಟಿ, ಆಸಿಡಿಕ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಆಗೋದು. ಬಟ್ ಗ್ಲೂಕೋಸ್ ಮತ್ತು ಆಲ್ಕೋಹಾಲು H ಪ್ಲಸ್ ಅಯಾನ್ ಜನರೇಟ್ ಮಾಡಲ್ಲ. ಸೊ ಡಯಾಗ್ರಾಮ್ ಭಾಳ ಇಂಪಾರ್ಟೆಂಟ್ ಬೋರ್ಡ್ ಎಕ್ಸಾಮಿಗೂ. ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್. ಈ ಕ್ವಶನು ಭಾಳ ಸಲ ಕೇಳಿದ್ದಾರೆ. While diluting an acid, it is recommended that acid should be added to water, not water to acid. Why? So acid should be added to water in order to dilute the acid, because process is highly exothermic. Process ಏನಿದು highly exothermic, that releases heat. If water is added to acid, a large amount of heat is generated, due to which mixture spills out and causes burns, injuries and may cause accident. ಸೊ ಯಾಕೆ ಅಂದರೆ ಈಗ ನಾವು ವಾಟರ್ನ ಡೈರೆಕ್ಟ್ ಆ್ಯಸಿಡಲ್ಲಿ ಹಾಕಿದರೆ ಭಾಳ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅವಾಗ ಏನಾಗುತ್ತೆ, ಮಿಕ್ಸ್ಚರ್ ಸ್ಪ್ಲಾಶ್ ಔಟ್ ಆಗ್ಬೋದು, ಗ್ಲಾಸ್ ಬೀಕರ್ ಬ್ರೇಕ್ ಆಗ್ಬೋದು, ಮತ್ತು ಸ್ವಲ್ಪ ಆಕ್ಸಿಡೆಂಟ್ ಆಗ್ಬೋದು. ಸೊ ವಿ ವಿಲ್ ಆ್ಯಡ್ ಆ್ಯಸಿಡ್ ಟು ದ ವಾಟರ್. ಆ್ಯಸಿಡ್ನ ವಾಟರಲ್ಲಿ ಹಾಕ್ತೀವಿ ಮತ್ತು ವೈಲ್ ಸ್ಟಿರಿಂಗ್. ನೆಕ್ಸ್ಟ್, ಹೌ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಮ್ ಎಫೆಕ್ಟ್ ವೆನ್ ದ ಸೊಲ್ಯೂಷನ್ ಆಫ್ ಆಸಿಡ್ ಇಸ್ ಡೈಲ್ಯೂಟೆಡ್. ಸೊ ಆ್ಯಸಿಡ್ ಡೈಲ್ಯೂಟ್ ಆಗ್ತಾ ಹೋದರೆ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ವೆನ್ ಎ ಸೊಲ್ಯೂಷನ್ ಆಫ್ ಆಸಿಡ್ ಡೈಲ್ಯೂಟೆಡ್, ದ ವಾಟರ್ ಇಸ್ ಆ್ಯಡೆಡ್. ಡೈಲ್ಯೂಷನ್ ರಿಸಲ್ಟ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಮ್ ಅಯಾನ್ಸ್ ಟು ಗೆಟ್ ಡಿಕ್ರೀಸ್. ಏನಾಗುತ್ತೆ, ಡಿಕ್ರೀಸ್. ಮತ್ತು ಸ್ಟ್ರೆಂತ್ ಆಫ್ ಆ್ಯಸಿಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ನಾವು ಎಷ್ಟು ಆ್ಯಸಿಡಿಗೆ ವಾಟರ್ ಆಗ್ತಾ ಹೋಗ್ತೀವಿ ಅಷ್ಟು ಸ್ಟ್ರೆಂತ್ ಡಿಕ್ರೀಸ್ ಆಗುತ್ತೆ, ಅಷ್ಟು ಹೈಡ್ರೋನಿಯಮ್ ಅಯಾನ್ಸು ಡಿಕ್ರೀಸ್ ಆಗುತ್ತೆ ಹೋಗುತ್ತೆ. ಸೊ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಲ್ಕಲಿ.
ಆಲ್ಕಲಿ ಅಂದರೆ ಫಸ್ಟ್ ಏನು? ವಾಟರ್ ಆಲ್ಕಲಿ. ಆಲ್ಕಲಿ ಆರ್ ದ ಬೇಸಸ್. ಆಲ್ಕಲಿಸ್ ಅಂದ್ರೆ ಏನು? ಬೇಸಸ್ ವಿಚ್ ಡಿಸಾಲ್ವ್ಸ್ ಇನ್ ವಾಟರ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಎಕ್ಸಾಂಪಲ್. ಸೊ ನಮಗೆ ಆ ಕ್ವಶನ್ ಕೇಳಿಲ್ಲ ವಾಟರ್ ಆಲ್ಕಲಿ ಅಂತ, ನಾನು ನಿಮ್ಗೆ ಹೇಳಿದೆ ಅಷ್ಟೇ. ಸೊ ನಾವು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಆಲ್ಕಲೈಸ್ ಸೋಡಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನಾಟ್ ಬಿ ಲೆಫ್ಟ್ ಎಕ್ಸ್ಪೋಸ್ಡ್ ಟು ಏರ್. ಯಾಕೆ ಓಪನ್ ಆಗೋದು ಬಿಡಬಾರ್ದು? ಬಿಕಾಸ್ ದೇ ಬರ್ನ್ ರ್ಯಾಪಿಡ್ಲಿ ಅಟ್ ರೂಮ್ ಟೆಂಪ್ರೇಚರ್. ಕೆಮಿಕಲ್ಸ್ ಬರ್ನ್ ರ್ಯಾಪಿಡ್ಲಿ ಅಟ್ ರೂಮ್ ಟೆಂಪ್ರೇಚರ್. ಯಾಕಂದರೆ ನಮಗೆ ಗೊತ್ತು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಅಂತ. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಎಕ್ಸ್ಪೋಸ್ ಏರ್ ಮಾಡಿದರೆ ಬೇಗ ರಿಯಾಕ್ಟ್ ಆಗಿ ಬೇಗ ಬರ್ನ್ ಆಗುತ್ತೆ. ಈಗ ನೋಡ್ರಿ ಅದೇ ಥರ ಒಂದು ಟೈಪ್ ಆಫ್ ಕ್ವಶನ್ ಆ್ಯಸಿಡಿಂದ ಮಾಡಿದ್ವಲ್ಲ ಅದೇ ಥರ. ಹೌ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ಸ್ OH ಮೈನಸ್ ಅಯಾನ್ಸ್ ಹೈಡ್ರಾಕ್ಸೈಡ್ ಅಯಾನ್ಸ್ ಎಫೆಕ್ಟ್ ವೆನ್ ಎಕ್ಸೆಸ್ ಆಫ್ ಬೇಸ್ ಇಸ್ ಡಿಸಾಲ್ವ್ಡ್. ಹೈಡ್ರಾಕ್ಸೈಡ್ ಅಯಾನ್ಸ್ ಏನಾಗುತ್ತೆ ಬೇಸ್ ಡಿಸಾಲ್ವ್ ಆದಾಗ? ಸೊ ನಮಗೆ ಗೊತ್ತು ಬೇಸಲ್ಲಿ ಹೈಡ್ರಾಕ್ಸೈಡ್ ಅಯಾನ್ ಜಾಸ್ತಿ ಇರ್ತವೆ. ಸೊ ನಾವು ಇನ್ನೂ ಹೈಡ್ರಾಕ್ಸೈಡ್ ಅಯಾನ್ ಜಾಸ್ತಿ ಆ್ಯಡ್ ಮಾಡಿದರೆ ಅವಾಗ ಏನಾಗುತ್ತೆ? ಬೇಸಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಅದೇ ಆನ್ಸರ್ ಬರೀಬೇಕು. The concentration of OH hydroxide ion increases when the excess of base is added to the solution of sodium hydroxide. Base itself dissociate give OH minus ions which increases to give OH minus ions. So the concentration of the base increases, pH value increases. pH value ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬ್ಯಾಲೆನ್ಸ್ ಇಕ್ವೇಷನ್ ಅವ್ರು ವರ್ಡಲ್ಲಿ ಕೊಟ್ಟರೆ ನಾವು ಕೆಮಿಕಲ್ ಬರಬೇಕು. ಇಲ್ಲ ಕೆಮಿಕಲ್ ಕೊಟ್ಟು ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ರೆಡಿ ಇರಬೇಕು. ಸೊ ಕ್ಯಾಲ್ಶಿಯಂ CA ವಾಟರ್ ಅಂದರೆ H2O, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್. ನೀವು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಬರೀ ಇಲ್ಲಿ CaOH ಅಂತ ಬರೆದು ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ. ಸೊ ಹೈಡ್ರಾಕ್ಸೈಡ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂದರೆ CaOH ಟ್ವೈಸೇ ಬರೀಬೇಕು ನೀವು. ಮತ್ತು ಹೈಡ್ರೋಜನ್ ಅಂದರೆ HL H2 ಅಂತಲೇ ಬರೀಬೇಕು. ಸೋಡಿಯಂ ಬ್ರೋಮೈಡ್ ಅಂದರೆ NaBl, ಕ್ಲೋರಿನ್ NaCl ಪ್ಲಸ್ ಬ್ರೋಮಿನ್, ಹೈಡ್ರೋಜನ್ ಕ್ಲೋರಿನ್ ಹೈಡ್ರೋಜನ್ ಕ್ಲೋರೈಡ್. ಸೊ ಈ ಥರ ಆಕ್ಟಿವ್ ಬೇಸ್ ಕ್ವಶನ್ಸ್ ಎಲ್ಲ ಕೇಳ್ತವ್ರೆ. ಸೊ ಈಕ್ವಲ್ ಲೆಂತ್ ಆಫ್ ಮೆಗ್ನೀಷಿಯಂ ರಿಬ್ಬನ್ ಇಸ್ ಟೇಕನ್ ಇನ್ ಟೆಸ್ಟ್ ಟ್ಯೂಬ್ A and B. Hydrochloric acid is added to test tube B. Amount and concentration taken on both are same. In which test tube fizzing occurs more and vigorously? ಸೊ ಮೆಗ್ನೀಷಿಯಂ ರಿಬ್ಬನ್ ಎರಡು ತೊಗೊಂಡಿದ್ದಾರೆ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎರಡಕ್ಕೂ ಆ್ಯಡ್ ಮಾಡಿದ್ದಾರೆ. ಈ ಅಮೌಂಟ್ ಆ್ಯಂಡ್ ಕಾನ್ಸಂಟ್ರೇಷನ್ ಟೇಕನ್ ಬೋತ್ ಆರ್ ಸೇಮ್. ಸೊ ಈಕ್ವಲ್ ಲೆಂತ್ ಆಫ್ ಮೆಗ್ನೀಷಿಯಂ ರಿಬ್ಬನ್ is added to two test tube. The test tube in which HCl is added will show more fizzing because strong acid react more vigorously. ಸೊ ನನಗೆ ಅನಿಸ್ದಂಗೆ ಕ್ವಶನ್ ಸ್ವಲ್ಪ ಇನ್ಕಂಪ್ಲೀಟ್ ಇದೆ. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಇನ್ನೊಂದು ಏನಾದ್ರು ಅವ್ರು ಕೊಡಬೇಕಿತ್ತು, ಲೈಕ್ ಆ್ಯಸಿಟಿಕ್ ಆ್ಯಸಿಡ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಆ್ಯಸಿಟಿಕ್ ಆ್ಯಸಿಡ್ ನಾವು ಟೆಸ್ಟ್ ಟ್ಯೂಬ್ ಬೇಗ ಹಾಕ್ತೀವಿ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಟೆಸ್ಟ್ ಟ್ಯೂಬ್ ಬಿಗೆ ಹಾಕ್ತೀವಿ. ಇಲ್ಲಾಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಟೆಸ್ಟ್ ಟ್ಯೂಬ್ A, ಆ್ಯಸಿಟಿಕ್ ಆ್ಯಸಿಡ್ ಟೆಸ್ಟ್ ಟ್ಯೂಬ್ B. ಸೊ ನಾವು ಯಾವ ಆ್ಯಸಿಡ್ ಸ್ಟ್ರಾಂಗ್ ಇದ್ದರೆ ರಿಯಾಕ್ಷನ್ ಸ್ಟ್ರಾಂಗ್ ಆಗುತ್ತೆ. ವಿ ನೋ ದಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇಸ್ ಎ ಸ್ಟ್ರಾಂಗ್ ಆ್ಯಸಿಡ್. ಸೊ ನಾವು ಸ್ಟ್ರಾಂಗ್ ಆ್ಯಸಿಡ್ನ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದರೆ ರಿಯಾಕ್ಷನ್ ವಿಲ್ ಬಿ ಮೋರ್ ವಿಗೋರಿಯಸ್. ಸೊ ಆನ್ಸರ್ ಈಸ್ ಯಾವ ಟೆಸ್ಟ್ ಟ್ಯೂಬಲ್ಲಿ HCl ಆ್ಯಡ್ ಮಾಡಿರ್ತೀವಿ ಆ ಟೆಸ್ಟ್ ಟ್ಯೂಬಲ್ಲಿ ರಿಯಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಯೂಸಸ್ ಆಫ್ ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಬೀಚಿಂಗ್ ಪೌಡರ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇವೆಲ್ಲ ಕಂಪಲ್ಸರಿ ಕ್ವಶನ್ನು. ಯಾವುದಾರ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಬಂದೇ ಬರುತ್ತೆ ಯೂಸಸ್ ಮತ್ತು ಕೆಮಿಕಲ್ ನೇಮು. ಸೊ ವಾಷಿಂಗ್ ಸೋಡಾ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಗ್ಲಾಸ್, ಸೋಪ್, ಪೇಪರ್ ಇಂಡಸ್ಟ್ರೀಸ್, ಮ್ಯಾನುಫ್ಯಾಕ್ಚರ್ ಆಫ್ ಬೋರ್ಯಾಕ್ಸ್ ಆ್ಯಂಡ್ ಕ್ಲೀನಿಂಗ್ ಏಜೆಂಟ್ ಫಾರ್ ಡೊಮೆಸ್ಟಿಕ್ ಪರ್ಪಸ್, ರಿಮೂವಿಂಗ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಬೇಕಿಂಗ್ ಸೋಡಾನ ಎಲ್ಲಿ ಯೂಸ್ ಮಾಡ್ತೀವಿ? ಟು ಮೇಕ್ ಬ್ರೆಡ್ ಆರ್ ಕೇಕ್ ರೈಸ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ಸ್ಪಾಂಜಿ, ಯೂಸ್ಡ್ ಇನ್ ಆ್ಯಂಟಾಸಿಡ್. ಸೊ ಅದೇ ಸ್ಟಮಕಲ್ಲಿ ಯೂಸ್ ಮಾಡಿ ಗ್ಯಾಸ್ಟ್ರಿಕ್ ಆದಾಗ ಇಟ್ ಈಸ್ ಯೂಸ್ಡ್ ಇನ್ ಸೋಡಾ ಆ್ಯಸಿಡ್, ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಈ ಕ್ವಶನ್ ಒಂದ್ಸಲ ಕೇಳಿದ್ದಾರೆ. ಯು ಪ್ರೊವೈಡ್ ತ್ರೀ ಟೆಸ್ಟ್ ಟ್ಯೂಬ್ಸ್ ಇರ್ತವೆ ನಿಮಗೆ. ಡಿಸ್ಟಿಲ್ ವಾಟರ್ ಇರುತ್ತೆ,
2 contain acidic solution and a base. 3 ಟೆಸ್ಟ್ ಟ್ಯೂಬ್ ಇರ್ತವೆ. ಇಮ್ಯಾಜಿನ್ ಮಾಡ್ಕೊಳ್ಳಿ 3 ಟೆಸ್ಟ್ ಟ್ಯೂಬ್. ಒಂದರಲ್ಲಿ ಡಿಸ್ಟಿಲ್ ವಾಟರು, ಒಂದರಲ್ಲಿ ಆ್ಯಸಿಡ್, ಇನ್ನೊಂದರಲ್ಲಿ ಬೇಸ್. ಇಫ್ ಯು ಗಿವನ್ ಓನ್ಲಿ ರೆಡ್ ಲಿಟ್ಮಸ್, ಸೊ ನೀವು ಬರೀ ರೆಡ್ ಲಿಟ್ಮಸ್ ಕೊಟ್ಟರೆ ನೀವು ಯಾವ ಥರ ಐಡೆಂಟಿಫೈ ಮಾಡ್ತೀರಾ ಅಂತ. ಬರೀ ರೆಡ್ ಲಿಟ್ಮಸಲ್ಲಿ ಯಾವ ಥರ ಐಡೆಂಟಿಫೈ ಮಾಡ್ತೀರಾ? ಸೊ ನಮಗೆ ಗೊತ್ತು ಆ್ಯಸಿಡ್ ಅಂದರೆ ಇಟ್ ಚೇಂಜಸ್ ಬ್ಲೂ ಟು ರೆಡ್, ಬೇಸ್ ಅಂದರೆ ರೆಡ್ ಟು ಬ್ಲೂ, ನ್ಯೂಟ್ರಲ್ ಅಂದರೆ ನೋ ಚೇಂಜ್. ಬಟ್ ಬರೀ ರೆಡ್ ಲಿಟ್ಮಸ್ ನೀವು ಯಾವ ಥರ ಮೂರನ್ನು ಚೆಕ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಂದರೆ ಚೆಕ್ ಮಾಡಲ್ಲ. ಸೊ ಫ್ಯೂ ಡ್ರಾಪ್ಸ್ ಆಫ್ ಸ್ವಲ್ಪ ಸ್ಯಾಂಪಲ್ಸ್ ತೊಗೊಂಡು ಸಪ್ರೇಟ್ ಲಿಟ್ಮಸ್ ಪೇಪರಲ್ಲಿ ಆ್ಯಡ್ ಮಾಡ್ತೀರಾ. ಬೇಸಿಕ್ ಸೊಲ್ಯೂಷನ್ ಏನು ಮಾಡುತ್ತೆ? ರೆಡ್ ಲಿಟ್ಮಸ್ನ ಬ್ಲೂ ಮಾಡುತ್ತೆ. ಸೆಪ್ರೇಟ್ ದ ಬ್ಲೂ ಲಿಟ್ಮಸ್ ಪೇಪರ್ ಇಂಟು 2 ಹಾಫ್. ಆ ಬ್ಲೂ ಲಿಟ್ಮಸ್ ಪೇಪರ್ನ ಸಪ್ರೇಟಾಗಿ ಮಾಡ್ಕೊಳ್ರಿ. ಆ್ಯಂಡ್ ರಿಮೈನಿಂಗ್ 2 ಸ್ಯಾಂಪಲ್ ಶುಡ್ ಬಿ ಸಪ್ರೇಟ್ಲಿ ಟು ದ ಬ್ಲೂ ಲಿಟ್ಮಸ್ ಪೇಪರ್. ಸೊ ನಾವು ಏನು ಮಾಡ್ತೀವಿ ಅಂದರೆ, ಈಗ ಫಸ್ಟ್ ರೆಡ್ ಲಿಟ್ಮಸ್ನ ಬ್ಲೂ ಮಾಡ್ಕೊತೀವಿ. ಯಾವ ಥರ? ಬೈ ಡಿಪ್ಪಿಂಗ್ ಇನ್ 3 ಸೊಲ್ಯೂಷನಲ್ಲಿ ಆ್ಯಡ್ ಮಾಡ್ತೀವಿ. 3 ಸೊಲ್ಯೂಷನ್ನು ನಾವು ಲಿಟ್ಮಸ್ ಹಾಕಿದಾಗ ಯಾವ ಸೊಲ್ಯೂಷನಲ್ಲಿ ರೆಡ್ಡಿಂದ ಬ್ಲೂ ಆಗುತ್ತೆ ಅದು ಬೇಸ್. ಆ ಟೆಸ್ಟ್ ಟ್ಯೂಬ್ ಸಪ್ರೇಟ್ ಮಾಡ್ತೀವಿ. ಈಗ ಬೇಸ್ ಆಯಿತು, ಈಗ ಲಿಟ್ಮಸ್ ಬ್ಲೂ ಆಯಿತು, ಆಲ್ರೆಡಿ ಕಲರ್ ಚೇಂಜ್ ಆಗಿದೆ ಬ್ಲೂ. ಆ ಬ್ಲೂ ಕಲರ್ ಲಿಟ್ಮಸ್ ಆಗಿರೋದನ್ನ ಮತ್ತೆ ಕಟ್ ಮಾಡಿ 2 ಪೀಸಸಲ್ಲಿ ಮಾಡಿಕೊಂಡು ಮತ್ತೆ 2 ಸೊಲ್ಯೂಷನಲ್ಲಿ ನಾವು ಟ್ರೈ ಮಾಡ್ತೀವಿ. ಆವಾಗ ಆ್ಯಸಿಡ್ ಸೊಲ್ಯೂಷನ್ ಇರೋದು ಏನು ಮಾಡುತ್ತೆ? ಇಟ್ ಚೇಂಜಸ್ ಬ್ಲೂ ಟು ಅಗೇನ್ ರೆಡ್. ಮತ್ತೆ ಬ್ಲೂಯಿಂದ ಏನಾಗುತ್ತೆ? ಅದು ಮತ್ತೆ ರೆಡ್ ಆಗುತ್ತೆ. ಈಗ ಡಿಸ್ಟಿಲ್ ವಾಟರ್ನ ಏನು ಕಲರ್ ಚೇಂಜ್ ಆಗಲ್ಲ. ರೆಡ್ ಹಾಕಿದ್ರು ಚೇಂಜ್ ಆಗಲ್ಲ, ಬ್ಲೂ ಹಾಕಿದ್ರು ಚೇಂಜ್ ಆಗಲ್ಲ ಕಲರ್. ಸೊ ಡಿಸ್ಟಿಲ್ ವಾಟರ್ ಇಸ್ ಪ್ರೆಸೆಂಟ್ ಇನ್ ಟೆಸ್ಟ್ ಟ್ಯೂಬ್ ಸೊಲ್ಯೂಷನ್ ದಟ್ ಡಸ್ ನಾಟ್ ಚೇಂಜ್ ದ ಕಲರ್. ಸೊ ಯೂಸ್ ಆಫ್ ಬ್ಲೀಚಿಂಗ್ ಪೌಡರ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಈ ಪೇಪರಲ್ಲಿ ನಿಮಗೆ 4 ಯೂಸಸ್ ಕೇಳಿದ್ದಾರೆ, ಬಟ್ ಬೋರ್ಡಲ್ಲಿ ಆ ಥರ ಇರಲ್ಲ, ಯಾವ್ದಾರ ಒಂದು ಯೂಸ್ ಕೇಳ್ತಾರೆ. ಸೊ 4 ಪರ್ಫೆಕ್ಟ್ ಆಗಲೇಬೇಕು. ಸೊ ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಇನ್ ಬ್ಲೀಚಿಂಗ್ ಕಾಟನ್, ಲಿನಿನ್ ಆ್ಯಂಡ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, bleaching wood pulp in paper factories, and bleaching cloths in laundry. And this is used as oxidizing agent in many chemical industries, and it is used to make drinking water free from germs. Plaster of Paris use for making toys, decoration, and making surface smooth, ಮತ್ತೆ fractured bones, plastering the bones. Chemical properties difference ಎದ್ರ ಮೇಲೆ ಕೇಳಿದ್ದಾರೆ? Chemical properties. So they are solid non-metals, generally solid, liquid and gas. They are shining, lustrous. They are not lustrous. Metals produce sound. Non-metals do not produce sound. Metals are malleable. Non-metals are non-malleable. Metals are ductile. Non-metals are not ductile. They are good conductors. They are poor conductors. They are good conductor of electricity. They are bad conductor of electricity. ಇದು ಕೆಮಿಕಲ್ ಪ್ರಾಪರ್ಟಿ ಬರ್ತದೆ ನೋಡಿ. ಮೆಟಲ್ ಡೊನೇಟ್ ದ ಎಲೆಕ್ಟ್ರಾನ್. Non-metal receives electron. Metals have high melting point, high boiling point. Non-metals have low melting point, low boiling point. Example: sodium, potassium, aluminum. ಇಲ್ಲಿ carbon, sulfur, iodine. Metallic oxide which reacts with both acid and base is called as amphoteric oxide. Examples ಕೊಡಬೇಕಂತೆ. So you can see that, refer the textbook. Examples textbook ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಜಿಂಕ್ ಆಕ್ಸೈಡ್ ಆರ್ ದ ಆಂಫೋಟರಿಕ್ ಆಕ್ಸೈಡ್ಸ್. ಸೊ ದ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ದಾರೆ, ಬೇಸ್ ಜೊತೆ ರಿಯಾಕ್ಟ್ ಮಾಡಿದ್ದಾರೆ. ಜಿಂಕ್ ಆಕ್ಸೈಡ್ಗೂ ಅಷ್ಟೇ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ದಾರೆ, ಬೇಸ್ ಜೊತೆ ರಿಯಾಕ್ಟ್ ಮಾಡಿದ್ದಾರೆ. ನೋ ಇಫ್ ಯು ಕಮ್ ಫಾರ್ ಕೆಮಿಸ್ಟ್ರಿ ಪೋರ್ಷನ್. ಸೊ ನೀವು ಕೆಮಿಸ್ಟ್ರಿ ಪೋರ್ಷನ್ ನೋಡ್ಬೋದು. ಕೆಮಿಸ್ಟ್ರಿ ಪೋರ್ಷನ್ ಈಗ ಕಂಪ್ಲೀಟ್ ಆಯಿತು. ಈಗ ಬಯಾಲಜಿ ಪೋರ್ಷನ್ಸ್. ಸೊ ಲೆಟ್ ಅಸ್ ಸಿ ದ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. The movement of plant towards gravity. Towards light ಅಂದರೆ ಫೋಟೋಟ್ರಾಪಿಸಮ್, ವಾಟರ್ ಅಂದರೆ ಹೈಡ್ರೋ, ಗ್ರಾವಿಟಿ ಅಂದರೆ ಜಿಯೋ, ಟುವರ್ಡ್ಸ್ ಕೆಮಿಕಲ್ ಅಂದರೆ ಕೀಮೋ. ಸೊ ಕರೆಕ್ಟ್ ಪಾತ್ವೇ ಆಫ್ ಯೂರಿನ್ ಇನ್ ಅವರ್ ಬಾಡಿ. ಕರೆಕ್ಟ್ ಪಾತ್ವೇ ಏನು? ಕರೆಕ್ಟ್ ಪಾತ್ವೇ ಈಸ್ ಫಸ್ಟ್ ಇಟ್ ಗೋಸ್ ಟು ಕಿಡ್ನಿ, ಆಫ್ಟರ್ ureters, then urinary bladder, then urethra. ಇದೇ ಥರ ಹಾರ್ಟಿಂದು ಕೇಳ್ತಾರೆ. ಸೊ ಬ್ಲಡ್, ಆಕ್ಸಿಜನೇಟೆಡ್ ಬ್ಲಡ್ ಯಾವ ಥರ ಮೂವ್ ಆಗುತ್ತೆ, ಇಲ್ಲ ಡಿಆಕ್ಸಿಜನೇಟೆಡ್ ಬ್ಲಡ್ ಯಾವ ಥರ ಮೂವ್ ಆಗುತ್ತೆ ಅಂತ. ಸೊ ಯು ಹ್ಯಾವ್ ಟು ಲುಕ್ ಆಫ್ಟರ್ ಇಟ್. ಇನ್ ನ್ಯಾಚುರಲ್ ಎಕೋಸಿಸ್ಟಮ್, ಡಿಕಂಪೋಸರ್ಸ್. ವಾಟ್ ಆರ್ ದ ಎಕ್ಸಾಂಪಲ್ ಆಫ್ ಡಿಕಂಪೋಸರ್ಸ್? ಸಮ್ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ. ದೀಸ್ ಆರ್ ಡಿಕಂಪೋಸರ್ಸ್. Translocation, transpiration, important. It is very important. Transportation is the movement of food in plants or transport of soluble products of photosynthesis is called
ಟ್ರಾನ್ಸ್ಲೊಕೇಶನ್. ಇದು ಒಂದು ಅಪ್ಲಿಕೇಟೆಡ್ ಕ್ವಶನ್ಸ್ ಲೈಫ್ ಪ್ರೊಸೆಸ್ಸಿಂದ. ಹರ್ಬಿವರಸ್ have longer small intestine than carnivorous. ಸ್ಮಾಲ್ ಇಂಟೆಸ್ಟೈನ್ ಹರ್ಬಿವರಸ್ ಲಾಂಗರ್ ಇರ್ತದೆ ಕಾರ್ನಿವರಸ್, ಬಿಕಾಸ್ ಹರ್ಬಿವರಸ್ ಕನ್ಸ್ಯೂಮ್ ಏನು ಪ್ಲಾಂಟ್ ಆ್ಯಂಡ್ ಗ್ರಾಸ್ ವಿಚ್ ಹ್ಯಾವ್ ಹೈ ಇನ್ ಸೆಲ್ಯುಲೋಸ್. ಮತ್ತು ಡೈಜೆಷನ್ ಆಫ್ ಸೊಲ್ಯೂಷನ್ಸ್ ಟೇಕ್ಸ್ ಲಾಂಗರ್ ಟೈಮ್. ಸೆಲ್ಯುಲೋಸ್ ಡೈಜೆಸ್ಟ್ ಆಗೋಕ್ಕೆ ಲಾಂಗ್ ಟೈಮ್ ಬೇಕು, ಅದಕ್ಕೆ ಲೆಂತ್ ಡಿಫ್ರೆಂಟ್ ಇದೆ ಇಲ್ಲಿ. ಸ್ಮಾಲ್ ಇಂಟೆಸ್ಟೈನ್ ಬೇಸ್ಡ್ ಇಸ್ ಡಿಫರ್ಸ್ ಆನ್ ದ ಫುಡ್ ಹ್ಯಾಬಿಟೆಡ್. ಈಗ ಗ್ರಾಸ್ ಈಟಿಂಗ್ ಆ್ಯನಿಮಲ್ಸಲ್ಲಿ ಸೆಲ್ಯುಲೋಸ್ ಡೈಜೆಸ್ಟ್ ಆಗಬೇಕು, ಅದಕ್ಕೆ ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್ ಇರುತ್ತೆ. ಕಾರ್ನಿವರಸಲ್ಲಿ ಏನಾಗುತ್ತೆ ಅಂದರೆ ಅವರು ಫ್ಲೆಶ್ ಈಟಿಂಗ್ ಅಲ್ಲ, ಫ್ಲೆಶ್ ಟೇಕ್ಸ್ ಲೆಸ್ ಟೈಮ್ ಟು ಡೈಜೆಸ್ಟ್, ಸೊ ದೇ ಹ್ಯಾವ್ ಸ್ಮಾಲ್ ಇಂಟೆಸ್ಟೈನ್. ಸೊ ಪ್ಲ್ಯಾಂಟ್ ಎಕ್ಸ್ಕ್ರೀಷನ್ ಇನ್ ಪ್ಲ್ಯಾಂಟ್ಸ್ ಗೆಟ್ ರಿಡ್ ಆಫ್ ವೇಸ್ಟ್ ಅಂದರೆ ಎಕ್ಸ್ಕ್ರೀಷನ್ ಇನ್ ಪ್ಲ್ಯಾಂಟ್ಸ್. ಎಕ್ಸ್ಕ್ರೀಷನ್ ಇನ್ ಪ್ಲ್ಯಾಂಟ್ಸು ಭಾಳ ಇಂಪಾರ್ಟೆಂಟ್, 2 or 3 ಮಾರ್ಕ್ಸಿಗೆ ಕೇಳ್ತಾರೆ ಫ್ರಮ್ ಲೈಫ್ ಪ್ರೊಸೆಸ್. ಸೊ ಆಕ್ಸಿಜನ್ ಮತ್ತು ವಾಟರ್ ಎದ್ರಲ್ಲಿ ಥ್ರೂ ಸ್ಟೊಮ್ಯಾಟೊ ಆರ್ ರಿಮೋಟ್ ಥ್ರೂ ಸ್ಟೊಮ್ಯಾಟೊ. ಎಕ್ಸೆಸ್ ಆಫ್ ವಾಟರ್ ಬೈ ಟ್ರಾನ್ಸ್ಪಿರೇಷನ್. ಫಾರ್ ಅದರ್ ವೇಸ್ಟ್ ಪ್ಲ್ಯಾಂಟ್ಸ್ ಯೂಸ್ ಮೆನಿ ಟಿಶ್ಯೂ ಕನ್ಸಿಸ್ಟ್ ಆಫ್ ಡೆಸ್ ಸೆಲ್ಸ್. ಸೊ ಜನರಲ್ ಈಸಿ ಏನು ಗೊತ್ತಾ, ಫಸ್ಟ್ ನಾವು ಹೇಳಿದ ಪಾಯಿಂಟ್ ಏನು ಮಾಡ್ಕೊಳ್ರಿ, ವೇಸ್ಟ್ ಪ್ರಾಡಕ್ಟ್ಸ್ ಸ್ಟೋರ್ಡ್ ಇನ್ ಲೀವ್ಸ್ ಆ್ಯಂಡ್ ಫಾಲ್ ಆಫ್, ಫಸ್ಟ್ ಪಾಯಿಂಟ್ ಅದು ಬರೀರಿ. ಆಮೇಲೆ ವೇಸ್ಟ್ ಪ್ರಾಡಕ್ಟ್ಸ್ ಆರ್ ಸ್ಟೋರ್ಡ್ ಆ್ಯಂಡ್ ರೆಸಿನ್ಸ್ ಆ್ಯಂಡ್ ಗಮ್ ಇನ್ ಓಲ್ಡ್ xylem, ಸೆಕೆಂಡ್ ಪಾಯಿಂಟ್ ಬರೀರಿ. ಪ್ಲ್ಯಾಂಟ್ಸ್ ಆಲ್ಸೋ ಎಕ್ಸ್ಕ್ರೀಟ್ ಸಮ್ ವೇಸ್ಟ್ ಸಬ್ಸ್ಟೆನ್ಸ್ ಇನ್ ಟು ದ ಸಾಯಿಲ್ ಅರೌಂಡ್ ದೆಮ್ ಥ್ರೂ ರೂಟ್ಸ್, ಥರ್ಡ್ ಪಾಯಿಂಟ್ ಬರೀರಿ. ಆಮೇಲೆ ಪ್ಲ್ಯಾಂಟ್ಸ್ ಗೆಟ್ ರಿಡ್ ಆಫ್ ಎಕ್ಸೆಸ್ ಆಫ್ ವಾಟರ್ ಬೈ ಟ್ರಾನ್ಸ್ಪಿರೇಷನ್, ಫೋರ್ತ್ ಪಾಯಿಂಟ್. ಸೊ ಇಷ್ಟು ಸಾಕು, ದಿಸ್ 4 ಪಾಯಿಂಟ್ಸ್ ಆರ್ ಮೋರ್ ದೆನ್ ಎನಫ್. ಅವ್ರು ಜನರಲಿ ಕೇಳೋದು 2 ಸ್ಟ್ರಾಟಜೀಸ್ ಅಲ್ಲ 3 ಸ್ಟ್ರಾಟಜೀಸ್ ಕೇಳ್ತಾರೆ. ಸೊ ನೀವು ಕ್ವಶನ್ ಮೇಲೆ ಡಿಪೆಂಡು. ಸೊ ಈ 4 ಪಾಯಿಂಟ್ಸ್ ಪಕ್ಕ ನೆನ್ಪಿಟ್ಕೊಳ್ರಿ, ಈಸಿ ಇದ್ದಾವೆ. ಆಮೇಲೆ ಆರ್ಟ್ರೀಸ್ ವೇನ್ ಡಿಫ್ರೆನ್ಸ್ ಕೇಳ್ತಾರೆ. ಏನು, ಆರ್ಟ್ರೀಸ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್, ವೇನ್ಸ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಹಾರ್ಟ್ ಟು ಆಲ್ ಪಾರ್ಟ್ಸ್ ಟು ದ ಹಾರ್ಟ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ಬಾಡಿ. ಆರ್ಟ್ರೀಸ್ ವೇನ್ಸ್ ಅಂದರೆ ಫಸ್ಟು ವೇನ್ಸಿಗೆ ಬಂದರೆ ಮೂವ್ಸ್ ಬ್ಲಡ್ ಟುವರ್ಡ್ಸ್ ದ ಹಾರ್ಟ್, ಇಟ್ ಬ್ರಿಂಗ್ಸ್ ದ ಬ್ಲಡ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಟು ಹಾರ್ಟ್. ವೇನ್ಸ್ ಆರ್ಟ್ರೀಸ್ ಕ್ಯಾರಿ ಬ್ಲಡ್ ಫ್ರಮ್ ಹಾರ್ಟ್ ಟು ಆಲ್ ಪಾರ್ಟ್ಸ್ ಆಫ್ ಬಾಡಿ, ಹಾರ್ಟಿಂದ ಎಲ್ಲ ಕಡೆ ಕರ್ಕೊಂಡು ಹೋಗೋದು ಆರ್ಟ್ರಿ, ಎಲ್ಲ ಬಾಡಿಯಿಂದ ಹಾರ್ಟಿಗೆ ತೊಗೊಂಬರೋದು ಬ್ಲಡ್ನ ವೇನ್ಸ್. ಮತ್ತು ವೇನ್ಸಲ್ಲಿ ಬ್ಲಡ್ ಪ್ರೆಷರ್ ಇರ್ತದೆ, ಲೋ ಇರ್ತದೆ. ಆರ್ಟ್ರೀಸಲ್ಲಿ ಬ್ಲಡ್ ಪ್ರೆಷರ್ ಹೈ ಇರ್ತದೆ, ಯಾಕಂದರೆ ಹಾರ್ಟ್ ಪಂಪ್ ಮಾಡುತ್ತಲ್ಲ, ಪಂಪ್ ಮಾಡಿದಾಗ ಪ್ರೆಷರ್ ಜಾಸ್ತಿ ಇರ್ತದೆ. ಸೊ ವೇನ್ಸಲ್ಲಿ ಪ್ರೆಷರ್ ಲೋ ಇರ್ತದೆ, ಅದಕ್ಕೆ ವಾಲ್ವ್ಸ್ ಆರ್ ಪ್ರೆಸೆಂಟ್, ಇಲ್ಲಿ ವಾಲ್ವ್ಸ್ ಆರ್ ಆಬ್ಸೆಂಟ್. ಮತ್ತು ಇಯರ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್ ವೇನ್ಸ್, ಮತ್ತು ಆರ್ಟರೀಸ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್. ಮತ್ತು ದೇ ಹ್ಯಾವ್ ವೇನ್ಸ್ ಆರ್ ಲೆಸ್, ವೇನ್ಸ್ ವಾಲ್ಸ್ ಆರ್ ಲೆಸ್ ಥಿನ್ಸ್, ದೀಸ್ ಆರ್ ಥಿಕ್ ವಾಲ್ಸ್. ಇದ್ರಲ್ಲಿ ವಾಲ್ಸ್ ಆರ್ ಪ್ರೆಸೆಂಟ್, ವಾಲ್ಸ್ ಆರ್ ಆಬ್ಸೆಂಟ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಲಿಂಫ್, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ನು. ಸಪ್ರೇಟ್ ಬರೀ ಲಿಂಫ್ ಬಗ್ಗೆನೇ ಕೇಳ್ಬೋದು ನಿಮಗೆ. ಲಿಂಫ್ ಈಸ್ ಎ ಕಲರ್ಲೆಸ್ ಫ್ಲೂಯಿಡ್ ಡಸ್ ನಾಟ್ ಕಂಟೈನ್ RBC. ಬ್ಲಡ್ ಈಸ್ ಎ ರೆಡ್ ಕಲರ್ ಫ್ಲೂಯಿಡ್ ದಟ್ ಕಂಟೈನ್ಸ್ RBC. ಇದು ಡಿಫೆನ್ಸಿಗೆ ಹೆಲ್ಪ್ ಮಾಡಿದೆ, ದಟ್ ಹೆಲ್ಪ್ಸ್ ಇನ್ ಡಿಫೆನ್ಸ್ ಆಸ್ ಎ ಪಾರ್ಟ್ ಆಫ್ ಇಮ್ಯೂನ್ ಸಿಸ್ಟಮ್. ಇಟ್ ಬ್ಲಡ್ ಈಸ್ ಹೆಲ್ಪ್ಸ್ ಇನ್ ಸರ್ಕ್ಯುಲೇಷನ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಇಟ್ ಲ್ಯಾಕ್ಸ್ ಪ್ಲಾಸ್ಮಾ ಲ್ಯಾಕ್ಸ್ ಪ್ರೋಟೀನ್ಸ್. ಲಿಂಫಲ್ಲಿ ಪ್ರೋಟೀನ್ಸ್ ಕಮ್ಮಿ ಇರುತ್ತೆ, ಪ್ಲಾಸ್ಮಾ ಇದು ಬ್ಲಡ್ಡಲ್ಲಿ ಪ್ರೋಟೀನ್ಸ್, ಕ್ಯಾಲ್ಶಿಯಂ, ಫಾಸ್ಫರಸ್ ಎಲ್ಲ ಇರುತ್ತೆ. ಮತ್ತು ಇಟ್ ಟ್ರಾನ್ಸ್ಫರ್ ನ್ಯೂಟ್ರಿಷನ್ ಫ್ರಮ್ ಟಿಶ್ಯೂ ಸೆಲ್ಸ್ ಥ್ರೂ ಲಿಂಫ್ಯಾಟಿಕ್ ವೆಸಲ್ಸ್. ಸೊ ಟಿಶ್ಯೂ ಸೆಲ್ಸಿಂದ ಎಲ್ಲ ನ್ಯೂಟ್ರಿಷನ್ಸ್ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಮತ್ತು ಇಟ್ ಟ್ರಾನ್ಸ್ಪೋರ್ಟ್ ನ್ಯೂಟ್ರಿಯನ್ಸ್ ಆಕ್ಸಿಜನ್ ಫ್ರಮ್ ಒನ್ ಆರ್ಗನ್ ಟು ಅನದರ್ ಆರ್ಗನ್. ಇದು ಬಟ್ ಟಿಶ್ಯೂಸಲ್ಲಿ ಇದು ಫುಲ್ ಆರ್ಗನ್ಸಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಬ್ಲಡ್. ಆಮೇಲೆ ದ ಫ್ಲೋ ಆಫ್ ಲಿಂಫ್ ಇಸ್ ಸ್ಲೋ ಮತ್ತು ಬ್ಲಡ್ ಫ್ಲೋ ಇಸ್ ಫಾಸ್ಟ್. ಸೊ ಈ ಡಯಾಗ್ರಾಮ್ ಬೋರ್ಡಲ್ಲೂ ಪ್ರೀವಿಯಸ್ ಟೈಮ್ ಕೇಳಿದ್ದಾರೆ. ಸೊ ಎ ಅಂದರೆ ಏನು, ಗಾರ್ಡ್ ಸೆಲ್, ಬಿ ಅಂದರೆ ಸ್ಟೊಮ್ಯಾಟಲ್ ಪೋರ್. ಫಂಕ್ಷನ್ ಆಫ್ ಗಾರ್ಡ್ ಸೆಲ್ಲು ಕೇಳ್ತಾರೆ. ಸೊ ನೇಮ್ ದ ಆರ್ಗನ್. ಕಂಪ್ಲೀಟ್ ಡೈಜೆಷನ್ ಎಲ್ಲಾಗುತ್ತೆ, ಸ್ಮಾಲ್ ಇಂಟೆಸ್ಟೈನಲ್ಲಿ. ಅಬ್ಸಾರ್ಬ್ಸ್ ವಾಟರ್ ಆ್ಯಂಡ್ ಅನ್ಅಬ್ಸಾರ್ಬ್ಡ್ ಫುಡ್. ಸೊ ಐ ಥಿಂಕ್ ಇಟ್ ಈಸ್ ಲಾರ್ಜ್ ಇಂಟೆಸ್ಟೈನ್. ಅಬ್ಸಾರ್ಬ್ಸ್ ವಾಟರ್ ಆ್ಯಂಡ್ ಅನ್ಅಬ್ಸಾರ್ಬ್ಡ್ ಫುಡ್ ಅಂದರೆ ಲಾರ್ಜ್ ಇಂಟೆಸ್ಟೈನ್. ಸೊ ಫುಡ್ ಚೈನ್, ವೈ ಫ್ಲೋ ಆಫ್ ಎನರ್ಜಿ ಈಸ್ ಯೂನಿಡೈರೆಕ್ಷನಲ್. ಭಾಳ ಸಲ ಕೇಳ್ತಾರೆ ನಿಮಗೆ. ಸಿಂಪಲ್ ಫುಡ್ ಚೈನ್ ಯಾವ್ದು ನಾವು ಬರಿಬೋದು, ಗ್ರಾಸ್, ಡೀರ್, ಲಯನ್. ಇಲ್ಲ ಗ್ರಾಸ್ ಹಾಪರ್, ಫ್ರಾಗ್, ಸ್ನೇಕ್. ಸೊ ಇದಕ್ಕೆ ಆನ್ಸರ್ ಹೇಳ್ತೀನಿ ನೋಡಿರಿ, ಬೋರ್ಡ್ ಎಕ್ಸಾಮಿಗೂ ಭಾಳ ಇಂಪಾರ್ಟೆಂಟ್. ಫ್ಲೋ ಆಫ್ ಎನರ್ಜಿ ಇಸ್ ಯೂನಿಡೈರೆಕ್ಷನಲ್. ಸೊ ಎನರ್ಜಿ ಕ್ಯಾಪ್ಚರ್ ಬೈ ಆಟೋಟ್ರೋಪ್ಸ್. ಆಟೋಟ್ರೋಪ್ಸ್ ಅಂದರೆ ಪ್ಲ್ಯಾಂಟ್ಸ್. ಅದು ಎನರ್ಜಿ ಕ್ಯಾಪ್ಚರ್ ಮಾಡಿದ್ದು ಮತ್ತು ವಾಪಸ್ ಸೋಲಾರಿಗೆ ಹೋಗಲ್ಲ, ಡಸ್ ನಾಟ್ ರಿವರ್ಟ್ ಬ್ಯಾಕ್ ಟು ಸೋಲಾರ್ ಇನ್ಪುಟ್.
ಎನರ್ಜಿ ಈಗ ಪ್ಲಾಂಟ್ಸಿಂದ ಯಾರಿಗೆ ಹೋಗುತ್ತೆ, ಹರ್ಬಿವರಸ್ಗೆ ಹೋಗುತ್ತೆ. ಎನರ್ಜಿ ದಟ್ ಪಾಸಸ್ ಟು ಹರ್ಬಿವರಸ್ ಡು ನಾಟ್ ಕಮ್ ಬ್ಯಾಕ್ ಟು ಆಟೋಟ್ರೋಪ್ಸ್, ಮತ್ತು ಆಟೋಟ್ರೋಪ್ಸಿಗೆ ವಾಪಸ್ ಬರಲ್ಲ. ಆ್ಯಸ್ ಇಟ್ ಮೂವ್ಸ್ ಪ್ರೋಗ್ರೆಸಿವ್ಲಿ ಥ್ರೂ ದ ವೇರಿಯಸ್ ಟ್ರಾಪಿಕ್ ಲೆವೆಲ್. ಎನರ್ಜಿ ಏನಾಗ್ತಿದೆ, ಪ್ರೋಗ್ರೆಸಿವ್ಲಿ ಮೂವ್ ಆಗ್ತಿದೆ. ಒಂದು ಟ್ರಾಪಿಕ್ ಲೆವೆಲಿಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಹೋದಾಗ ಮತ್ತೆ ರಿವರ್ಸ್ ಆಗಿ ಎನರ್ಜಿ ಫ್ಲೋ ಆಗಲ್ಲ. ಸೊ ಫ್ಲೋ ಆಫ್ ಎನರ್ಜಿ ಇಸ್ ಯೂನಿಡೈರೆಕ್ಷನಲ್. ಸೊ ಪಾತ್ವೇ ಭಾಳ ಇಂಪಾರ್ಟೆಂಟು. ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಪೈರುವೇಟ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ವಾಟರ್. ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಲ್ಯಾಕ್ ಆಫ್ ಆಕ್ಸಿಜನ್, ಇದು ಲ್ಯಾಕ್ ಆಫ್ ಆಕ್ಸಿಜನ್, ಲ್ಯಾಕ್ಟಿಕ್ ಆಸಿಡ್, ಎನರ್ಜಿ. ದೆನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಎಥನಾಲ್, ಕಾರ್ಬನ್ ಡೈಆಕ್ಸೈಡ್, ಎನರ್ಜಿ. ವಾಟ್ ಈಸ್ ಓಝೋನ್ ಲೇಯರ್ ಡಿಪ್ಲಿಷನ್? ಓಝೋನ್ ಲೇಯರ್ ಡಿಪ್ಲಿಷನ್ ಅಂದರೆ ಓಝೋನ್ ಲೇಯರ್ ಆಗ್ತಿದೆ, ಥಿನ್ ಆಗುತ್ತೆ, ಮತ್ತು ಇಲ್ಲಾಂದರೆ ಓಝೋನಲ್ಲಿ ಹೋಲ್ ಆಗುತ್ತೆ. ಅದಕ್ಕೆ ಏನಂತೀವಿ ನಾವು, ಓಝೋನ್ ಲೇಯರ್ ಡಿಪ್ಲಿಷನ್. ದ ಥಿನ್ನಿಂಗ್ ಆಫ್ ಓಝೋನ್ ಲೇಯರ್ ಡ್ಯೂ ಟು ಆ್ಯಕ್ಷನ್ ಆಫ್ ಕ್ಲೋರಿನ್ ಆ್ಯಂಡ್ ಬ್ರೋಮಿನ್. ಸೊ ನೀವು ಜಸ್ಟ್ ಕ್ಲೋರಿನ್ ಇಲ್ಲ CFC ಅಂತ ಬರೆದ್ರು ಸಾಕು. ವೈ ಡ್ಯಾಮೇಜ್ ಇಸ್ ಕಾಸ್ ಆಫ್ ಕನ್ಸರ್ನ್? ನಮಗೆ ಯಾಕೆ ಕನ್ಸರ್ನ್? ಓಝೋನ್ ಲೇಯರ್ ಡ್ಯಾಮೇಜ್ ಆದರೆ ಇದು ನಮಗೆ ಯಾಕೆ ಕನ್ಸರ್ನ್ ಅಂದರೆ, ಬಿಕಾಸ್ ದ ಲೇಯರ್ ಇಟ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಕಮಿಂಗ್ ಫ್ರಮ್ ದ ಸನ್. ಸೊ ಕಾಸಸ್ ಏನು ಅಂದರೆ ಡ್ಯಾಮೇಜ್ ಎಂದು, ದಿಸ್ ಲೇಯರ್ ಇಸ್ ಡಿಕ್ರೀಸ್ ಇನ್ ದ ಸಿಂಥೆಟಿಕ್ CFCs ಯೂಸರ್ ಆಸ್ ರೆಫ್ರಿಜರೇಟರ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್. ಫೈರ್ ಎಕ್ಸ್ಟಿಂಗ್ವಿಷರ್ ಮತ್ತು ರೆಫ್ರಿಜರೇಟರಲ್ಲಿ CFCs ಯೂಸ್ ಮಾಡ್ತಿದ್ರು ಮೊದಲೇ, ಅದರಿಂದ ಓಝೋನ್ ಲೇಯರ್ ಡಿಪ್ಲಿಷನ್ ಆಗ್ತಿತ್ತು. ಸೊ ಅದು ಯಾಕೆ ಕನ್ಸರ್ನ್ ಅಂದರೆ, ಅದು ಆನ್ಸರ್ ಕೊಟ್ಟಿಲ್ಲ. ಬಿಕಾಸ್ ಇಟ್ ಮೇಕ್ ದ UV rays ಮೇ ಕಾಸ್ ಸ್ಕಿನ್ ಕ್ಯಾನ್ಸರ್ ಆ್ಯಂಡ್ ಎಫೆಕ್ಟ್ಸ್ ದ ಸ್ಕಿನ್ ಆ್ಯಂಡ್ ಇಟ್ ಎಫೆಕ್ಟ್ಸ್ ದ ಆ್ಯನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಸೊ ಹಾರ್ಮ್ಫುಲ್ ರೇಡಿಯೇಷನ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಓಝೋನ್ ಲೇಯರ್ ಇದೆ. ಸೊ ಹಾರ್ಮೋನ್ಸ್ ಗ್ಲ್ಯಾಂಡ್ಸ್, ಇದು ಟೇಬಲ್ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ನಿಮಗೆ. ಸೊ ಒಂದ್ಸಲ ಹೇಳಿಬಿಡ್ತೀನಿ. ಪಿಟ್ಯೂಟರಿ ಗ್ಲ್ಯಾಂಡ್, ಇಟ್ ಪ್ರೊಡ್ಯೂಸ್ ಗ್ರೋತ್ ಹಾರ್ಮೋನ್ಸ್, ಹೆಲ್ಪ್ಸ್ ಇನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಥೈರಾಯ್ಡ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಹಾರ್ಮೋನ್ ಥೈರಾಕ್ಸಿನ್, ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಮೆಟಬಾಲಿಸಮ್. Pancreas produced by insulin, blood sugar level, regulates blood sugar level. Adrenal gland produce adrenaline, emergency situation, helps the body to act in emergency situation. Testes, testosterone, development of male characters. Ovaries, estrogen, development of female characters. ಪ್ಲ್ಯಾಂಟ್ ಹಾರ್ಮೋನ್ ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. ಪ್ಲ್ಯಾಂಟ್ ಹಾರ್ಮೋನ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ರಿ. ಯಾವ್ಯಾವ ಪ್ಲ್ಯಾಂಟ್ ಹಾರ್ಮೋನ್ಸ್ ಇದ್ದಾವೆ ನಮಗೆ? ಆಕ್ಸಿನ್, ಗಿಬ್ಬರ್ಲಿನ್, ಸೈಟೋಕೈನಿನ್, ಇಥಿಲಿನ್, ಅಬ್ಸಿಸಿಕ್ ಆಸಿಡ್. ಸೊ ಟೆಕ್ಸ್ಟ್ ಮೇನ್ ಆಕ್ಸಿನ್, ಗಿಬ್ಬರ್ಲಿನ್, ಸೈಟೋಕೈನಿನ್, ಅಬ್ಸಿಸಿಕ್ ಆಸಿಡ್ ಇದೆ. ಸೊ ಈಗ ಇಥಿಲಿನ್ ನೋಡ್ಕೋಬೋದು. ಇಥಿಲಿನ್ ಒಂದು ಎಕ್ಸ್ಟ್ರಾ ಅದು. ಸೊ ಆಕ್ಸಿನ್ helps in cell grow longer. Gibberellin, growth of stem, helps in the growth of stem. Cytokinin promotes rapid cell division in flowers, fruits, seeds. Ethylene, ripening of fruits. ಫ್ರೂಟ್ನ ರೈಪ್ ಮಾಡೋಕ್ಕೆ ಏನು ಯೂಸ್ ಮಾಡ್ತಾರೆ? ಇಥಿಲಿನ್ ಯೂಸ್ ಮಾಡ್ತಾರೆ. ಆಬ್ಸಿಸಿಕ್ ಆಸಿಡ್, ಇಟ್ ಈಸ್ ದ ಗ್ರೋತ್ ಇನಿಬಿಟಿಂಗ್ ಹಾರ್ಮೋನ್, ಇನಿಬಿಟ್ಸ್ ದ ಗ್ರೋತ್ ಆಫ್ ಪ್ಲಾಂಟ್ ಆ್ಯಂಡ್ ವಿಲ್ಟಿಂಗ್ ಆಫ್ ಲೀವ್ಸ್ ಫಾಲ್ ಆಗುತ್ತೆ ಯಾಕೆ? ಡ್ಯೂ ಟು ಆಬ್ಸಿಸಿಕ್ ಆಸಿಡ್. ನೆಕ್ಸ್ಟ್ ಬ್ರೈನ್ ಡಯಾಗ್ರಾಮ್ ಕೇಳಿದ್ದಾರೆ ಇಲ್ಲಿ. ಸೊ ಜನರಲಿ ಮಿಟರ್ಮಿಗೆ ಅದೇ ಆ್ಯನ್ಯುವಲಿಗೂ ಅಷ್ಟೇ ಬ್ರೈನ್ ಇಲ್ಲ ಹಾರ್ಟ್ ಕೇಳ್ತಾರೆ ಬಯಾಲಜಿಯಲ್ಲಿ, 4 or 5 ಮಾರ್ಕ್ಸ್. ನೆಕ್ಸ್ಟ್ ಲಾಸ್ಟ್ ಬಂದರೆ ಫಿಸಿಕ್ಸ್. ಸೊ ಈ ವಿಡಿಯೋನ ನಿಮ್ಮ ಜೊತೆ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡಿರಿ, ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ವಿತ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ವಿಡಿಯೋದಲ್ಲಿ. ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ, ನೀವು ಕಲ್ತ್ಕೊಳ್ರಿ. ಕ್ವಶನ್ಸ್ ನಾನು ಹೇಳ್ತೀನಲ್ಲ, ಎಷ್ಟು ಮ್ಯಾಕ್ಸಿಮಮ್ ಕ್ವಶನ್ ಆಯ್ತಾ ಅಷ್ಟು ಸಾಲ್ವ್ ಮಾಡಿರಿ. ಕಾನ್ಸೆಪ್ಟ್ ಕ್ಲಿಯರ್ ಆಯಿತಾ? ಪೇಪರ್ ಸಾಲ್ವ್ ಮಾಡಿ. ಈ ಮಿಡ್ ಟರ್ಮ್ ಆಯಿತಾ, ಮಿನಿಮಮ್ 10-15 ಸ್ಕೂಲ್ಸಿಂದ, ನಿಮ್ಮ ಫ್ರೆಂಡ್ಸಿಂದ ಇಲ್ಲ ಯೂಟ್ಯೂಬಿಂದ ಪೇಪರ್ಸ್ ಕಲೆಕ್ಟ್ ಮಾಡಿರಿ, ಸಾಲ್ವ್ ಮಾಡಿರಿ. ಹೊಸ ಹೊಸ ಕ್ವಶನ್ ಸಿಗ್ತಾವೆ ನಿಮಗೆ, ಆ ಕ್ವಶನ್ ಎಲ್ಲ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ಅವಾಗ ಸಬ್ಜೆಕ್ಟ್ ಫುಲ್ ಥ್ರೋ ಆಗಿಬಿಡ್ತೀರ ನೀವು. ರಿಲೇಷನ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್. ರೆಸಿಸ್ಟೆನ್ಸ್ ಅಂದರೆ R, ಕರೆಂಟ್ ಅಂದರೆ I. ಸೊ ಡೈರೆಕ್ಟ್ಲಿ ರಿಲೇಟೆಡ್ ಟು ಈಚ್ ಅದರ್, ಇನ್ವರ್ಸ್ಲಿ ರಿಲೇಟೆಡ್ ಟು ಈಚ್ ಅದರ್. Resistance has greater magnitude, their current has greater magnitude than resistance. They are inversely related to each other because resistance ಜಾಸ್ತಿ ಆದರೆ ಕರೆಂಟ್ ಕಮ್ಮಿ ಆಗುತ್ತೆ, ಇಲ್ಲ ಕರೆಂಟ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಮ್ಮಿ ಇದೆ ಅಂತ ಅರ್ಥ. ಸೊ ಬಿಕಾಸ್ ದೇ ಆರ್ ಇನ್ವರ್ಸ್ಲಿ ರಿಲೇಟೆಡ್ ಟು ಈಚ್ ಅದರ್. ಸೊ ಅದು ಓಮ್ಸ್ ಲಾ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಇನ್ವರ್ಸ್ಲಿ ರಿಲೇಟೆಡ್ ಅಂತ. ಸೊ ವೇರ್ ವುಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರಾಂಗೆಸ್ಟ್? ಸೊ ಬೇರೆ ಬೇರೆ ರೀಸನ್ ಕೊಟ್ಟಿದ್ದಾರೆ ನಮಗೆ, P, Q, R ಆ್ಯಂಡ್ S. ಸೊ ಸ್ಟ್ರಾಂಗೆಸ್ಟ್ ಅಂದರೆ ದೇ ಆರ್ ಸ್ಟ್ರಾಂಗೆಸ್ಟ್ ದ ಪೋಲ್ಸ್, ಪೋಲಾರ್ ರೀಜನ್, ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲಲ್ಲಿ ಸ್ಟ್ರಾಂಗೆಸ್ಟ್ ಅಂತ ನಮಗೆ ಗೊತ್ತು. ಸೊ ಇಲ್ಲಿ ಪೋಲ್ ರೀಜನಲ್ಲಿ ಮಾರ್ಕ್ ಮಾಡಿದ್ದು R. ಸೊ R ಈಸ್ ದ
Strongest. Answer is R. What do you mean by electric circuit? So electric current ಓದಿರ್ತೀವಿ ನಾವು circuit definition neglect ಮಾಡಿರ್ತೀವಿ. Circuit is also very important. A continuous and closed path of electric current is called electric circuit. ಅದೊಂದು ಪಾತ್ವೆ, ಅದು ಕರೆಂಟ್ ಪಾಸ್ ಆಗೋ ಒಂದು ಪಾತ್ವೆ, ಅದಕ್ಕೆ ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್. So wherein current carrying conductor is placed in the magnetic field, state the position of force. So state the position of force. The force experienced is found to be maximum when the direction of current is perpendicular. Force is perpendicular to both current and magnetic field. So ಇದು ಯಾವ ರೂಲ್ ಅಂದರೆ current carrying conductor placed in magnetic field force ಅಂದರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಓಕೆನಾ? ಲೆಫ್ಟ್ ಹ್ಯಾಂಡ್ ರೂಲ್ ಇಲ್ಲ ಮೋಟರ್ ರೂಲ್. ಫಂಕ್ಷನ್ ಆಫ್ ಕಾಮ್ಯುಟೇಟರ್ ಇಲ್ಲ ಫಂಕ್ಷನ್ ಆಫ್ ಸ್ಪ್ಲಿಟ್ ರಿಂಗ್ ಭಾಳ ಇಂಪಾರ್ಟೆಂಟ್, ಭಾಳ ಸಲ ಕೇಳಿದ್ದಾರೆ. ಡಿವೈಸ್ ದಟ್ ರಿವರ್ಸಸ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಇನ್ ಎ ಸರ್ಕ್ಯೂಟ್ ಈಸ್ ಕಾಲ್ಡ್ ಕಾಮ್ಯುಟೇಟರ್. ಆ್ಯಂಡ್ ಸ್ಪ್ಲಿಟ್ ರಿಂಗ್ಸ್ ಆ್ಯಕ್ಟ್ಸ್ ಆಸ್ ಕಾಮ್ಯುಟೇಟರ್. ಸ್ಪ್ಲಿಟ್ ರಿಂಗ್ಸ್ ಏನು ಮಾಡುತ್ತೆ? ರಿವರ್ಸ್ ದ ಫ್ಲೋ ಆಫ್ ಡೈರೆಕ್ಷನ್ ಆಫ್ ಕರೆಂಟ್. ಡೈರೆಕ್ಷನ್ ಆಫ್ ಕರೆಂಟ್ ಏನು ಮಾಡುತ್ತೆ? ಚೇಂಜ್ ಮಾಡುತ್ತೆ. ಅದಕ್ಕೆ ಏನಂತೀವಿ? ಸ್ಪ್ಲಿಟ್ ರಿಂಗ್ನ ಕಾಮ್ಯುಟೇಟರ್ ಥರ ಯೂಸ್ ಮಾಡ್ತೀವಿ ನಾವು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ನಾವು ಯಾವ ಥರ ಮಾಡ್ಬೋದು? ಬೈ ಯೂಸಿಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಪರ್ಮನೆಂಟ್ ಮ್ಯಾಗ್ನೆಟ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಪ್ರಿನ್ಸಿಪಲ್ ಅಲ್ಲ ಇದು, ಕ್ವಶನ್ ಪ್ರಾಪರ್ಟೀಸ್ ಅಂತ ಬೇಕು. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಕರ್ವ್ಸ್. ನಾವು ಈಸಿ ಇರೋದ್ರಿಂದ ನೀವು ಅರ್ಥ ಆಗೋ ಥರ ಹೇಳ್ತೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಕ್ಲೋಸ್ಡ್ ಕರ್ವ್ಸ್ ಮತ್ತು ದೇ ಎಮರ್ಜ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಮರ್ಜ್ ಅಟ್ south pole. They start from north and end at south. Emerge from north and merge at south. ಮತ್ತೆ ಇನ್ನೊಂದು ಪಾಯಿಂಟ್ ಇಲ್ಲ ಇಲ್ಲಿ. ಇನ್ಸೈಡ್ ದ ಮ್ಯಾಗ್ನೆಟಿಕ್, ಇದಾದ್ಮೇಲೆ ಬರೀರಿ, ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಇನ್ಸೈಡ್ ದ ಮ್ಯಾಗ್ನೆಟ್ ದೇ ಮೂವ್ ಫ್ರಮ್ ಸೌತ್ ಟು ನಾರ್ತ್. ಥರ್ಡ್ ಪಾಯಿಂಟ್ ಆಯಿತು. ಆಮೇಲೆ ನೋ ಟೂ ಫೀಲ್ಡ್ ಲೈನ್ಸ್ ಕ್ರಾಸ್ ಈಚ್ ಅದರ್, ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಇದೊಂದು ಪಾಯಿಂಟ್. ಮತ್ತು ಇದೇ ಕ್ವಶನ್ ನಿಮ್ಗೆ ಕೇಳೋದು, ನೋ ಟೂ ಫೀಲ್ಡ್ ಲೈನ್ಸ್ ಕ್ರಾಸ್ ಈಚ್ ವೈ ಅಂತ ಕೇಳಿದರೆ, ಬಿಕಾಸ್ ಇಟ್ ಮೀನ್ಸ್ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ದ ಕಂಪಾಸ್ ನೀಡಲ್ ವುಡ್ ಪಾಯಿಂಟ್ ಟು ಟೂ ಡೈರೆಕ್ಷನ್ ವಿಚ್ ಈಸ್ ನಾಟ್ ಪಾಸಿಬಲ್. ಈ ಥರ ಟೂ ಫೀಲ್ಡ್ ಲೈನ್ಸ್ ಯಾವಾಗಲೂ ಈ ಥರ ಕ್ರಾಸ್ ಆಗಲ್ಲ. ಈ ಥರ ಕ್ರಾಸ್ ಆದರೆ ಆ ಪಾಯಿಂಟಲ್ಲಿ ಏನಾಗಬೇಕು? ಮ್ಯಾಗ್ನೆಟಿಕ್ ಕಂಪಾಸ್ ಬೋತ್ ನಾರ್ತ್ ಸೌತ್ ತೋರಿಸ್ಬೇಕು. ಒಂದೇ ಡೈರೆಕ್ಷನ್ ನಾರ್ತ್ ಸೌತ್ ತೋರಿಸೋದು ಪಾಸಿಬಲ್ ಆಗಲ್ಲ. ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಅದಕ್ಕೆ ಟೂ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. So then next, factors on which resistance of conductor depend. Resistance of conductor depends on its length, area of cross section, nature of material and temperature. So this is a diagram. So series combination ಕೇಳಿದ್ದಾರೆ. So one problem, calculate the length of the wire. ಸೊ PDF ಅಲ್ಲಿ ನೀವು ರೆಫರ್ ಮಾಡ್ಬೋದು. ಸೊ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಸ್ ಇನ್ ವಿಡಿಯೋ ಸಪ್ರೇಟಾಗಿ ನಾನು ಮಾಡ್ತೀನಿ, ಬೋರ್ಡಲ್ಲಿ ಸಾಲ್ವ್ ಮಾಡಿ. ಸೊ ದಿಸ್ ಆಲ್ಸೋ ಎ ಪ್ರಾಬ್ಲಮ್. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಪ್ಯಾರಲಲ್ ಅಂದರೆ ಪ್ಯಾರಲಲ್ ಫಾರ್ಮುಲಾ ಹಾಕ್ತೀವಿ. ಆಮೇಲೆ ಕರೆಂಟಿನ ಫಾರ್ಮುಲಾ ಓಮ್ಸ್ ಲಾ, ಆಮೇಲೆ ಟೋಟಲ್ ಕರೆಂಟ್, ಈಕ್ವಲೆಂಟ್ ರೆಸಿಸ್ಟೆನ್ಸ್. ಜನರೇಟರ್ ಮೋಟರ್ ಡಯಾಗ್ರಾಮ್ ಎರಡಲ್ಲಿ ಒಂದು ಪಕ್ಕ ಇರ್ತದೆ. ಇಲ್ಲಿ ಜನರೇಟರ್ ಕೇಳಿದ್ದಾರೆ. ಡಿಫ್ರೆನ್ಸ್ ಬಿಟ್ವೀನ್ ಆಮ್ಮೀಟರ್ ಗ್ಯಾಲೋಮೀಟರ್, ಆಮ್ಮೀಟರ್ ವೋಲ್ಟ್ ಮೀಟರ್, ಆಮ್ಮೀಟರ್ ಗ್ಯಾಲೋಮೀಟರ್ ನೀವು ಕರೆಕ್ಟಾಗಿ ನೋಡ್ಕೊಳ್ರಿ. ನಾವು ಮೂರದು ಹೇಳ್ಬಿಡ್ತೀನಿ ನಾನು. Ammeter is a device or instrument used to measure the current. Voltmeter, it is a device which used to measure potential difference. Galvanometer, it detects the presence of current. ಇದು ಬರೀ ಕರೆಂಟ್ ಇದೇನಾ ಇಲ್ಲ ಅಂತ ಚೆಕ್ ಮಾಡುತ್ತೆ, ಎಷ್ಟಿದೆ ಅಂತ ಚೆಕ್ ಮಾಡೋದು ಗ್ಯಾಲೋಮೀಟರ್. ಸ್ಮಾಲ್ ಕರೆಂಟ್ ಇದು ತೋರಿಸುತ್ತೆ. ಗ್ಯಾಲೋಮೀಟರ್ ಯೂಸ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಕರೆಂಟ್. ಅದೇ ಆಮ್ಮೀಟರ್ ವೋಲ್ಟ್ಮೀಟರ್ಗೆ ಬಂದರೆ, ammeter is always connected in series, voltmeter is always connected in parallel. Why parallel arrangement is used instead of series? ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. ಪ್ರತಿ ಪೇಪರಲ್ಲೂ ಇದ್ರ ರಿಲೇಟೆಡ್ ಕ್ವಶನ್ ಇದ್ದೇ ಇರುತ್ತೆ. ಸೊ ಯಾಕೆ ಇಂಪಾರ್ಟೆಂಟ್, ಯಾಕೆ ಭಾಳ ಸಲ ಕೇಳ್ತಾರೆ ಅಂದರೆ, ಸ್ವಲ್ಪ ಅಪ್ಲೈಡ್ ಕ್ವಶನ್ ಥರ ಇದೆ ಇದು. ಮತ್ತು ಡೊಮೆಸ್ಟಿಕ್ ಸರ್ಕ್ಯೂಟಲ್ಲೂ ನಾವು ಯೂಸ್ ಮಾಡ್ತೀವಿ. ಸೊ ಸೀರೀಸ್ ಯಾಕೆ ಯೂಸ್ ಮಾಡಲ್ಲ? ನಮಗೆ ಎರಡು ಸರ್ಕ್ಯೂಟ್ ಕಳಿಸ್ತಿರ್ತಾರೆ, ಸೀರೀಸು ಅರೇಂಜ್ಮೆಂಟು ಮತ್ತು ಪ್ಯಾರಲಲ್ ಅರೇಂಜ್ಮೆಂಟ್. ಬಟ್ ಸೀರೀಸ್ ಯಾಕೆ ಯೂಸ್ ಮಾಡಲ್ಲ, ಪ್ಯಾರಲಲ್ ಯಾಕೆ ಯೂಸ್ ಮಾಡ್ತಾರೆ, ಅಡ್ವಾಂಟೇಜ್ ಆಫ್ ಪ್ಯಾರಲಲ್ ಏನು, ಇಲ್ಲ ಡಿಸ್ಅಡ್ವಾಂಟೇಜ್ ಆಫ್ ಸೀರೀಸ್, ಈ ಥರ ಕ್ವಶನ್ಸ್ ಕೇಳ್ತಾರೆ.
ಈಗ ನಾವು ಹೇಳ್ತೀವಿ ನೋಡ್ರಿ.